ಸ್ನೇಹಿತರೆ ನಮಸ್ಕಾರ. ರಾಜ್ಯ ರಾಜಕಾರಣದಲ್ಲಿ ಈಗ ಪ್ರಾಸಿಕ್ಯೂಷನ್ ಸಮರ ಮತ್ತು ಸಿದ್ದರಾಮಯ್ಯ ಮೇಲಿನ ಭ್ರಷ್ಟಾಚಾರದ ಆರೋಪದ ಸಮರ ತಾರಕಕ್ಕೇರಿದೆ. ಈಗಾಗಲೇ ಒಂದು ಹಂತದ ಹೋರಾಟವನ್ನು ನಡೆಸಿ, ಅಂದರೆ ಕುಮಾರಸ್ವಾಮಿ ವರ್ಸಸ್ ಡಿ.ಕೆ. ಶಿವಕುಮಾರ್ ನಡುವಿನ ಹೋರಾಟ, ವಾಗ್ಯುದ್ಧ ಯಾವ ಹಂತಕ್ಕೆ ಹೋಗಿತ್ತು ಅನ್ನೋದನ್ನು ನೀವು ನೋಡಿದ್ರಿ. ಆದರೆ ಈಗ ಕಳೆದ 3-4 ದಿನಗಳಿಂದ ಇದು ಕಂಪ್ಲೀಟ್ ಆಗಿ ಟರ್ನನ್ನು ಪಡೆದುಕೊಂಡಿದೆ. ಕುಮಾರಸ್ವಾಮಿ ವರ್ಸಸ್ ಸಿದ್ದರಾಮಯ್ಯ ಅನ್ನೋ ರೀತಿಯಲ್ಲಿ ಈ ಹೋರಾಟ ನಡೀತಾ ಇದೆ, ವಾಗ್ಯುದ್ಧ ನಡೀತಾ ಇದೆ. ಅದಕ್ಕೆ ಕಾರಣ ದೆಹಲಿಯಲ್ಲಿ ನಡೆದಂಥ ಅದೊಂದು ಚರ್ಚೆ ಅನ್ನುವಂತಹ ಸೀಕ್ರೆಟನ್ನು ಸ್ವತಃ ಸಿದ್ದರಾಮಯ್ಯನವರೇ ಬಿಚ್ಚಿಟ್ಟಿದ್ದಾರೆ. 6 ತಿಂಗಳಲ್ಲಿ ಸಿದ್ದು ಸರ್ಕಾರವನ್ನು ಬೀಳಿಸ್ತೀವಿ ಅಂತ ಹೇಳ್ಬಿಟ್ಟು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಕೇಂದ್ರದಲ್ಲಿ, ಅದರಲ್ಲೂ ಕೂಡ ದೆಹಲಿಯಲ್ಲಿ ಒಂದು ಶಪಥವನ್ನು ಮಾಡಿ ಬಂದಿದ್ದಾರೆ. ಅದರ ಫಲವಾಗಿ ಇವತ್ತು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಮ್ಮ ಸಚಿವರಿಗೆ, ತಮ್ಮ ಶಾಸಕರಿಗೆ ಸಿದ್ದರಾಮಯ್ಯ ಮನದಟ್ಟು ಮಾಡಿಕೊಟ್ಟಿದ್ದಾರೆ ಅನ್ನೋಂಥ ಇನ್ಫಾರ್ಮೇಷನ್ಸ್ ಸಿಗ್ತಾ ಇದೆ. ಹಾಗಾದರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ 6 ತಿಂಗಳಿನ ಒಳಗಡೆ ಸರ್ಕಾರವನ್ನು ಬೀಳಿಸ್ತೀನಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದ ಮುಂದೆ ಅಥವಾ ಕೇಂದ್ರದ ನಾಯಕರ ಮುಂದೆ ಶಪಥವನ್ನು ಮಾಡಿದ್ಯಾಕೆ? ಅದರಲ್ಲೂ ಕೂಡ BJP ಮುಂದೆ ಇಂಥದ್ದೊಂದು ಶಪಥವನ್ನು ಮಾಡಿದ್ಯಾಕೆ? ಇದರ ಉದ್ದೇಶ ಏನು? ಇದು ಎಲ್ಲಿಗೆ ಹೋಗಿ ತಲುಪಬಹುದು? ಇದರ ಹಿಂದಿನ ಸೀಕ್ರೆಟನ್ನು ಸಿದ್ದರಾಮಯ್ಯ ಬಿಚ್ಚಿಟ್ಟಿದ್ದು ಹೇಗೆ? ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸಿದ್ದರಾಮಯ್ಯ ಏನಾದರೂ ಒಂದು ಮಾತನ್ನು ಹೇಳಿದರು ಅಂತ ಹೇಳಿದ್ರೆ ಅದಕ್ಕೆ ಒಂದು ತೂಕ ಇದೆ. ಸಿದ್ದರಾಮಯ್ಯ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯುವಂಥ ನಾಯಕ ಅಲ್ಲ. ಸಿದ್ದರಾಮಯ್ಯ ಯಾವುದಾದ್ರೂ ಒಂದು ವಿಚಾರವನ್ನು ಎತ್ತಿದ್ರು ಅಂತ ಹೇಳಿದ್ರೆ ಅದಕ್ಕೆ ಸಾಕ್ಷಿ, ಪುರಾವೆ ಎಲ್ಲದೂ ಕೂಡ ಇರ್ತದೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಈಗ ಸಿದ್ದರಾಮಯ್ಯ ಅಂತಹದ್ದೇ ಒಂದು ಇಡೀ ರಾಜ್ಯ ರಾಜಕಾರಣವೇ ಸಂಚಲನ ಪಡುವಂಥ ಒಂದು ಸುದ್ದಿಯನ್ನು ಬಹಿರಂಗಪಡಿಸಿದ್ದಾರೆ. ತಮ್ಮ ಸಚಿವರು, ತಮ್ಮ ಶಾಸಕರ ಎದುರುಗಡೆ ಈ ವಿಚಾರವನ್ನು ಹೇಳೋದ್ರ ಮೂಲಕ ಶತ್ರುಗಳು ಯಾವ ರೀತಿ ತಮ್ಮ ವಿರುದ್ಧ ಷಡ್ಯಂತ್ರವನ್ನು ಹೆಣೆದಿದ್ದಾರೆ ಅನ್ನೋದನ್ನು ಈಗ ಬಯಲು ಮಾಡಿದ್ದಾರೆ. ಹೌದು, ಮುಖ್ಯಮಂತ್ರಿ ಸಿದ್ದರಾಮಯ್ಯಗೂ ಕೇಂದ್ರ ಸಚಿವ ಕುಮಾರಸ್ವಾಮಿಗೂ ಅಕ್ಷರಶಃ ಯುದ್ಧ ನಡೀತಾ ಇದೆ. ಇದು ಡಿ.ಕೆ. ಶಿವಕುಮಾರ್ ವರ್ಸಸ್ HDK ಅನ್ನೋ ರೀತಿಯಲ್ಲಿದ್ದಂಥ ಯುದ್ಧ ಕಳೆದ 1 ವಾರದಿಂದ ಬದಲಾಗಿದೆ. ಕಪ್ಪು ಚುಕ್ಕೆಯ ಕಾಳಗ ಅರೆಸ್ಟ್ ಪಾಲಿಟಿಕ್ಸ್ನ ಹೊರಗೆ ಹೋಗಿ ಮಹಾಯುದ್ಧದ ತೀವ್ರತೆಯನ್ನು ಪಡೆದುಕೊಂಡಿದೆ. ಆರಂಭದಲ್ಲಿ ಡಿ.ಕೆ. ವರ್ಸಸ್ HDK ಅಂತಿದ್ದಂತಹ ರಂಪಾಟ ಇದೀಗ ಸಿದ್ದುನೋ HDKನೋ ಅನ್ನೋ ಮಟ್ಟಿಗೆ ಹೋಗಿ ತಲುಪಿಯಾಗಿದೆ. ಆ ಮಟ್ಟಿಗೆ ಬದಲಾಗ್ತಿದೆ. ಬಹುದೊಡ್ಡ ಶಪಥವೊಂದನ್ನು ರಾಜ್ಯ ರಾಜಕಾರಣದ ದಿಕ್ಕನ್ನು ಬದಲಾಯಿಸುವ ನಿಟ್ಟಿನಲ್ಲಿ ಈ ದಳಾಧಿಪತಿಗಳು ಮಾಡಿದ್ರು ಅನ್ನೋದು ಈಗ ಗೊತ್ತಾಗಿದೆ. ರಾಜ್ಯ ರಾಜಕಾರಣದ ದಿಕ್ಕು ದೆಸೆಗಳನ್ನು ಬದಲಾಯಿಸಲಿದೆಯೇ ಈ ಶಪಥ ಅನ್ನೋದು ಈಗ ಚರ್ಚೆ ಆಗ್ತಿರುವಂಥ ವಿಚಾರ. ಮುಂದಿನ 6 ತಿಂಗಳಲ್ಲಿ ಸಿದ್ದು ಸರ್ಕಾರವನ್ನು ಉರುಳಿಸಬೇಕು ಅನ್ನುವಂಥ ಶಪಥವನ್ನು ಅಪ್ಪ ಮಗ ಇಬ್ಬರು ಕೂಡ ಕೇಂದ್ರದ BJP ನಾಯಕರ ಎದುರುಗಡೆ ಮಾಡಿ ಬಂದಿದ್ದಾರೆ, ಕೊಚ್ಕೊಂಡು ಬಂದಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ. ಹೇಳಿ ಕೇಳಿ ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿಗೆ ಈಗ JDS ಪಕ್ಷ ಅಳಿವಿನಂಚಿನಲ್ಲಿ ಇರೋದರಿಂದ ಅದನ್ನು ಉಳಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಹಣದ ಅವಶ್ಯಕತೆಯೂ ಕೂಡ ಇದೆ, ಜೊತೆಗೆ ಅಧಿಕಾರದ ಅವಶ್ಯಕತೆಯೂ ಕೂಡ ಇದೆ. ಇದೇ ಕಾರಣದಿಂದ BJP ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡು ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ಕೂಡ ಪಡೆದಂಥ ಕುಮಾರಸ್ವಾಮಿ ಈಗ ಮತ್ತೊಂದು ಷಡ್ಯಂತ್ರವನ್ನು ರೂಪಿಸೋದ್ರ ಮೂಲಕ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಬಿರುಗಾಳಿಯನ್ನು ಎಬ್ಬಿಸುವಂತಹ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೆ ರೂವಾರಿಗಳು HD ದೇವೇಗೌಡರು ಅನ್ನೋದು ಕೂಡ ಗೊತ್ತಾಗಿದೆ. ಹೌದು, ಈ ವಿಚಾರವನ್ನು ಬೇರೆ ಯಾರೋ ಬಹಿರಂಗಪಡಿಸಿದರೆ ಅಥವಾ ಬೇರೆ ಯಾರೋ ಹೇಳಿದರೆ ಅದಕ್ಕೆ ಹೆಚ್ಚು ತೂಕ ಬರ್ತಿರಲಿಲ್ಲ. ಈ ವಿಚಾರವನ್ನು ಬಹಿರಂಗಪಡಿಸಿರೋದು ಸ್ವತಃ CM ಸಿದ್ದರಾಮಯ್ಯನವರೇ. ಹೌದು, ರಾಜ್ಯ ರಾಜಕೀಯದ ಪಟ್ಟುಗಳ ಪಡಸಾಲೆ, ರಣವ್ಯೂಹಗಳ ಪ್ರೌಢಶಾಲೆ, ತಂತ್ರಗಾರಿಕೆಗಳ ತವರೂರು ಅಂತೇಳಿ ಕರೆಸ್ಕೊಂಡಿರುವಂತಹ ಇಲ್ಲಿ ಎಲ್ಲವೂ ಕೂಡ ತಂತ್ರಗಾರಿಕೆಯ ಮೂಲಕನೇ ನಡೆಯೋದು. ಅದೇ ದೇವೇಗೌಡರ ಕುಟುಂಬದಲ್ಲಿ. ಹೌದು, ಇಲ್ಲಿ ಜೂನಿಯರ್ ಮತ್ತು ಸೀನಿಯರ್ಗಳ ನಡುವೆ ಯುದ್ಧ ನಡೀತಾ ಇದೆ. ಒಂದೇ ಗರಡಿಯಲ್ಲಿ ಒಂದೇ ಮನೆಯ ಮಣ್ಣಿನಲ್ಲಿ ಕಸರತ್ತು ಕೂಡ ಮಾಡಿಕೊಂಡು ಬಂದಂಥ ಕಲಿಗಳ ಮಧ್ಯೆ ಇವತ್ತು ಜಂಗಿ ಕುಸ್ತಿ ನಡೀತಾ ಇದೆ. ಯಾರ ಕೈಗೆ ಖಡ್ಗ ಸಿಗುತ್ತೆ, ಯಾರ ಮೀಸೆ ಮಣ್ಣಾಗುತ್ತೆ ಅನ್ನೋದಕ್ಕೆ ಕೌತುಕ ಈಗ ಸದ್ಯಕ್ಕೆ ಉಳಿದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ನಡುವೆ ಅಕ್ಷರಶಃ ರಾಜಕೀಯ ಸಂಗ್ರಾಮ ಏರ್ಪಟ್ಟಿದೆ. ಕಾದಾಟ ಕದನಕಣವಾಗಿ ಮಾರ್ಪಟ್ಟಾಗಿದೆ. ಮೊದಲಿಗೆ ಇದು ಬರೀ ರಾಮನಗರ ಯುದ್ಧ ಅಂತೇಳಿ ಅಂದ್ಕೊಂಡಿದ್ದರೆ ಒಕ್ಕಲಿಗ ನಾಯಕತ್ವದ ಸಂಗ್ರಾಮದಂತೆ ಕಂಡಿದ್ರು. ಆದ್ರೀಗ ಯುದ್ಧದ ತೀವ್ರತೆ ಹೆಚ್ಚಾಗಿದೆ. ಈ ತೀವ್ರತೆ ಎಲ್ಲಿವರೆಗೆ ಹೋಗಿ ಕೂತಿದೆ ಅಂತ ಹೇಳಿದ್ರೆ ಕರ್ನಾಟಕದ ಪಟ್ಟವನ್ನು ಮತ್ತೊಮ್ಮೆ ಅಲಂಕರಿಸಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಪಾಳಗಾರಿಕೆಯನ್ನು ಪಡೆದಿದ್ದಂತಹ ಈ HD ಕುಮಾರಸ್ವಾಮಿ ಈಗ ಮತ್ತೆ ತನ್ನದೇ ಆದಂಥ ಸರ್ಕಾರವನ್ನು ರಚನೆ ಮಾಡಬೇಕು, ತಾನೇ ಇದರ ಮುಂದಾಳತ್ವವನ್ನು ಹೊರಬೇಕು, ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಶಪಥವನ್ನು ಮಾಡಿದ ರೀತಿ ಕಾಣಿಸ್ತಿದೆ. ಜೊತೆಗೆ ಕಾಂಗ್ರೆಸ್ಗೆ ನೀರು ಕುಡಿಸಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದಂತೆ ಕಾಣಿಸ್ತಿದೆ. ಅದೇ ಕಾರಣಕ್ಕೆ ಮುಂದಿನ 6 ತಿಂಗಳಿನ ಒಳಗಡೆ ಸಿದ್ದು ಸರ್ಕಾರವನ್ನು ಉರುಳಿಸುವಂಥ ಶಪಥವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮೇ 20,
2023 ಮೇ 20ರಂದು ಎರಡನೇ ಸಲ ರಾಜ್ಯದ 22ನೇ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದ ಇಲ್ಲಿವರೆಗೂ ಕೂಡ ಅದೊಂದು ಚರ್ಚೆ ನಡೀತಾನೆ ಇದೆ. ಈ ಸರ್ಕಾರ ಜಾಸ್ತಿ ದಿನ ಇರೋದಿಲ್ಲ ಅನ್ನುವಂಥದ್ದು, ಈ ಸರ್ಕಾರದ ಆಯುಷ್ಯ ಮುಗಿತಾ ಬಂತು ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಆಪರೇಷನ್ ಕಮಲ ನಡೀತಾ ಇದೆ. ಹೀಗೆ ತರವೇರಿ ಬಾಂಬ್ಗಳು ಕೂಡ ಸಿಡಿತಾನೆ ಇತ್ತು. ಈ ನಡುವೆ ಯಾವಾಗ 2024ರ ಲೋಕಸಭೆ ಚುನಾವಣೆಯಲ್ಲಿ ಜಾತ್ಯತೀತ ಜನತಾದಳ ಬಿಜೆಪಿಯ ಜೊತೆಗೆ ಮೈತ್ರಿಯನ್ನು ಮಾಡಿಕೊಳ್ತೋ, ಅದು ಯಾವಾಗ 2 ಸ್ಥಾನವನ್ನು ಗೆದ್ದ ಜೆಡಿಎಸ್ಗೆ ಕೇಂದ್ರ ಮಂತ್ರಿ ಸ್ಥಾನವನ್ನು ಕೂಡ ಮೋದಿ ಅಮಿತ್ ಶಾ ನೀಡಿದ್ರು, ಆ ಬಳಿಕ ಸಿದ್ದು ಸರ್ಕಾರದ ಆಯಸ್ಸು ಹೆಚ್ಚು ದಿನ ಇರೋದಿಲ್ಲ ಅನ್ನುವಂಥ ಚರ್ಚೆಗೆ ಜೀವ ಬಂದು ಬಿಡ್ತು. ಇತ್ತೀಚೆಗಂತೂ ಬಹಿರಂಗವಾಗಿ ಸಿಎಂ ಸಿದ್ದರಾಮಯ್ಯ ಇಂಥದ್ದೊಂದು ಆರೋಪವನ್ನು ಮಾಡಿಬಿಟ್ಟಿದ್ದಾರೆ. ಏನು, ಈಗಾಗಲೇ ಸಿದ್ದರಾಮಯ್ಯ ವಿರುದ್ಧ ಈ ಮೂಢ ಹಗರಣದ ಭ್ರಷ್ಟಾಚಾರದ ಕೂಪವನ್ನು ತಲೆ ಮೇಲೆ ಹಾಕಬೇಕು ಅನ್ನುವಂಥ ಯತ್ನವನ್ನು ಬಿಜೆಪಿ ಮತ್ತು ಜೆಡಿಎಸ್ ಮಾಡ್ತಾ ಇದೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಈ ನಡುವೆ ಹೇಗಾದರೂ ಮಾಡಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಡಬೇಕು. ರಾಜೀನಾಮೆ ಒಂದು ಸಲ ಸಿಎಂ ಸಿದ್ದರಾಮಯ್ಯ ಕೊಟ್ಟರು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಒಡೆಯುತ್ತೆ. ಒಡೆದ ನಂತರ ಪಕ್ಷವನ್ನು ಬೀಳಿಸೋದು ಅಥವಾ ಸರ್ಕಾರವನ್ನು ಉರುಳಿಸೋದು ಅಷ್ಟು ದೊಡ್ಡ ಚಾಲೆಂಜಸ್ ಅಲ್ಲ ಅನ್ನೋದು ಇವರ ಲೆಕ್ಕಾಚಾರ. ಇದೇ ಕಾರಣಕ್ಕೋಸ್ಕರ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ವಿರೋಧಿಗಳಿಗೆ ಈ ಸರ್ಕಾರ ಸುಸ್ಥಿರವಾಗಿರೋದು ಬೇಕಾಗಿಲ್ಲ. ಗ್ಯಾರಂಟಿಗಳನ್ನು ಬಡವರಿಗೆ ಕೊಡ್ತಿರೋದಕ್ಕೆ ಅವರಿಗೆ ಸಹಿಸೋಕೆ ಆಗ್ತಿಲ್ಲ. ಹಾಗಾಗಿ ನಮ್ಮ ಸರ್ಕಾರವನ್ನು ಕೆಡುವುದಕ್ಕೆ ಬಿಜೆಪಿ ಜೆಡಿಎಸ್ ಷಡ್ಯಂತ್ರವನ್ನು ಮಾಡ್ತಿದೆ ಅನ್ನುವಂಥ ಮಾತನ್ನು ಸ್ವತಃ ಖುದ್ದು ಸಿಎಂ ಸಿದ್ದರಾಮಯ್ಯ ಹೇಳಿದರು. ಅಸಲಿಗೆ ದೆಹಲಿ ದರ್ಬಾರ್ನಲ್ಲೇ ಜಾತ್ಯತೀತ ಜನತಾದಳದ ವರಿಷ್ಠ ದೇವೇಗೌಡರು ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಒಂದು ಶಪಥವನ್ನು ಮಾಡಿದ್ದಾರೆ ಅನ್ನುವಂಥ ಅಚ್ಚರಿ ಸಂಗತಿಯನ್ನು ಹೊರಹಾಕಿದ್ದಾರೆ. ಹಾಗಾಗಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಸಹ ಸೂಕ್ಷ್ಮವಾಗಿ ಒಂದು ಸುಳಿವನ್ನು ನೀಡಿದ್ದಾರೆ. ಮುಂದಿನ 6 ತಿಂಗಳಿನ ಒಳಗಡೆ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವರನ್ನು ಕಿತ್ತು ಹಾಕ್ತೀವಿ, ಸಿದ್ದು ನೇತೃತ್ವದ ಸರ್ಕಾರವನ್ನು ಉರುಳಿಸ್ತೀವಿ ಅನ್ನುವಂತಹ ಶಪಥವನ್ನು ದೆಹಲಿಯ ದರ್ಬಾರ್ನಲ್ಲಿ ಅಪ್ಪ ಮಗ ಮಾಡಿ ಬಂದಿದ್ದಾರೆ ಅನ್ನೋದು ಅಂತ ಮಾತನ್ನು ಸ್ವತಃ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಸಿದ್ದು ಸರ್ಕಾರ ಕೆಡವೋ ಅಂತರ್ಯುದ್ಧಕ್ಕೆ ದೆಹಲಿ ದರ್ಬಾರ್ ಸಕಲ ಸವಲತ್ತುಗಳನ್ನು ನೀಡ್ತಾ ಇದೆ. ಇಂಥದ್ದೊಂದು ಸಂಗತಿಯನ್ನು ಸಿದ್ದರಾಮಯ್ಯನವರ ಕಿವಿಗೆ ಬಿದ್ದು ಹಲವು ದಿನಗಳೇ ಕಳೆದಿವೆ. ಮೊದಲಿಗೆ ಡಿ.ಕೆ. ವರ್ಸಸ್ ಎಚ್.ಡಿ.ಕೆ ಅನ್ನುವಂಥ ಯುದ್ಧ ಆರಂಭವಾದಾಗಲೇ ಸರ್ಕಾರವು ಕೂಡ ಎಚ್ಚೆತ್ತುಕೊಂಡಿತ್ತು. ಇದೀಗ ಯುದ್ಧದ ಅಸಲಿ ಮುಖ ಅನಾವರಣಗೊಂಡಿದೆ ಅನ್ನೋದನ್ನು ಅರಿತಿರುವಂಥ ಸಿದ್ದರಾಮಯ್ಯ ತಮ್ಮ ಸಂಪುಟಕ್ಕೆ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಪದೇ ಪದೇ ಸಿದ್ದರಾಮಯ್ಯ ಹೇಳ್ತಾ ಬಂದಿದ್ದು ಇದೆ. ಉಳಿದವನೊಬ್ಬ, ಶೋಷಿತನೊಬ್ಬ 1-2 ಸಲ ಸಿಎಂ ಸ್ಥಾನಕ್ಕೆ ಏರಿದರೆ ಪಟ್ಟಭದ್ರ ಸಹಿಸೋದಿಲ್ಲ, ಪಾಳೆಗಾರಿಕೆ ಮನಸ್ಥಿತಿ ಅರಗಿಸಿಕೊಳ್ಳೋದಿಲ್ಲ, ಏನಾದರೂ ಷಡ್ಯಂತ್ರ ಮಾಡಿ ಇಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ದೇವರಾಜು ಅರಸುಗೂ ಕೂಡ ಹೀಗೆ ಆಯಿತು, ಸಾರೆಕೊಪ್ಪ ಬಂಗಾರಪ್ಪಗೂ ಕೂಡ ಹೀಗೆ ಆಯಿತು, ಇದೀಗ ನನಗೂ ಕೂಡ ಹೀಗೆ ಆಗಲಿದೆ ಅನ್ನುವಂಥ ಸುಳಿವನ್ನು ನೀಡುತ್ತಾ ಬಂದಿದ್ದರು ಸಿದ್ದರಾಮಯ್ಯ. ಇದೀಗ ತಮ್ಮ ವಿರುದ್ಧ ದೊಡ್ಡದೊಂದು ಆರೋಪ ಕೇಳಿಬಂದಂಥ ಸಮಯದಲ್ಲೇ ಕಾಂಗ್ರೆಸ್ ಶಾಸಕಾಂಗ ಸಭೆಯನ್ನು ನಡೆಸಿದರು. ಅಲ್ಲಿ ಅತ್ಯಂತ ರೋಚಕ ಸಮರ ಸಂದೇಶವನ್ನು ಕೂಡ ತಮ್ಮ ಸಂಪುಟಕ್ಕೆ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸಾಕ್ಷಾತ್ ದೇವೇಗೌಡರು ತಮ್ಮ ಮಗ ಕುಮಾರಸ್ವಾಮಿಯೊಂದಿಗೆ ಸಂಚನ್ನು ಮಾಡಿ ನಮ್ಮ ಸರ್ಕಾರವನ್ನು ಕೆಡುವುದಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ನೀವೆಲ್ಲರೂ ಕೂಡ ಒಂದು ಕರೆಕ್ಟ್ ಆದಂಥ ಉತ್ತರವನ್ನು ಕೊಡಲೇಬೇಕು. 6 ತಿಂಗಳಿನಿಂದ ನಮ್ಮ ಶಾಸಕರನ್ನು ಸೆಳೆಯುವಂಥ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರವನ್ನು 6 ತಿಂಗಳಲ್ಲಿ ಕಿತ್ತು ಬಿಸಾಕ್ತೀವಿ ಅಂತ ಹೇಳ್ಬಿಟ್ಟು ಅಮಿತ್ ಶಾ ಎದುರು ಶಪಥ ಮಾಡಿದ್ದಾರೆ. ಇದಕ್ಕೆ ರಾಜ್ಯ ಬಿಜೆಪಿ ಘಟಕವು ಕೂಡ ಸಹಕಾರವನ್ನು ಕೊಡ್ತಾ ಇದೆ. BL ಸಂತೋಷ್ ಸಹ ಕುಮಾರಸ್ವಾಮಿಗೆ ಸಕಲ ಬೆಂಬಲಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಇಂಥ ಹೊತ್ತಿನಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇರೋಣ ಅನ್ನುವಂಥ ಸಮರ ಸಂದೇಶವನ್ನು ನೀಡಿ ಇಲ್ಲಿ ಸಿದ್ದರಾಮಯ್ಯ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿರುವ ಸಂಗತಿಗಳಿಗೆ ಪೂರಕ ಎನ್ನುವಂತೆ ಒಂದಷ್ಟು ಸಾಂದರ್ಭಿಕ ಸಾಕ್ಷಿಗಳು ಸಹ ನಮ್ಮ ಕಣ್ಣೆದುರಿಗೆ ಸಿಗ್ತಾ ಇದ್ದಾವೆ. ಸಿದ್ದು ವಿರುದ್ಧ ಕೇಳಿಬಂದಂಥ ಮೂಢ ಹಗರಣ ಖಂಡಿಸಿ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಕಮಲ ದಳ ಮೈಸೂರು ಚಲೋ ಆರಂಭಿಸಿತ್ತು. ಬಿಜೆಪಿ ಜೆಡಿಎಸ್ನ ಪಾದಯಾತ್ರೆ ಆರಂಭದ ದಿನದಲ್ಲೇ ರಾಮನಗರದಲ್ಲಿ ಸಿದ್ದು ಸರ್ಕಾರದ ಶವಯಾತ್ರೆ ಮಾಡುವ ಮೂಲಕ ಎಚ್.ಡಿ.ಕೆ. ಸುಳಿವನ್ನು ಕೂಡ ನೀಡಿದರು. ನಿಮ್ಮ ಸರ್ಕಾರದ ಶವಯಾತ್ರೆ ನಿಮ್ಮಗಳ ಶವಯಾತ್ರೆ ಶುರುವಾಯಿತು ಅನ್ನುವಂಥ ಮೂಲಕ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇಲ್ಲಿಂದಲೇ ಕೊನೆ ಮೊಳೆ ಅನ್ನುವಂಥ ಹೊಡಿತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಇದೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ನೋಡಿದ್ರೆ ಒಂದು ಅನುಮಾನವಂತೂ ವ್ಯಕ್ತವಾಗಿತ್ತು. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಜೆಡಿಎಸ್ ನಡೆಸ್ತಿರುವಂತಹ ಮೂಢ ರಣಕೇಕೆಯ ಪೂರ್ವಾಗ್ರಹ ಪೀಡಿತ, ಪ್ರಚೋದನಾತ್ಮಕ, ಪೂರ್ವ ನಿಯೋಜಿತ ರಣತಂತ್ರದ ಒಂದು ಭಾಗವೇ ಅನ್ನೋದು ಸಂಶಯ ಇಲ್ಲದೆ ಹೇಳ್ತಾ ಇತ್ತು. ಯಾಕಂದರೆ ಮೈಸೂರು ಚಲೋ ಯಾತ್ರೆಯ ಕೊನೆಯ ದಿನದ ಭಾಷಣದಲ್ಲೂ ಕೂಡ ಕುಮಾರಸ್ವಾಮಿ ಈ ಸರ್ಕಾರ ಕೆಡವುವುದು ಖಚಿತ ಅನ್ನುವಂಥ ಮಾತನ್ನು ಹೇಳಿದರು. ಅನುದಿನವೂ ಕೂಡ ಕಾಂಗ್ರೆಸ್ ಇದೇ ಆರೋಪವನ್ನು ಮಾಡ್ತಾ ಬಂದಿದೆ. ರಾಜ್ಯದ ಸಂವಿಧಾನ ಮುಖ್ಯಸ್ಥರಾಗಿರುವಂತಹ ರಾಜ್ಯಪಾಲರನ್ನು ಕೈಗೊಂಬೆಯಂತೆ ಆಡಿಸ್ತಿದೆ ಅನ್ನೋದನ್ನು ಇಲ್ಲಿ ಕಾಂಗ್ರೆಸ್ ಆರೋಪದ ಮೂಲಕ ಹೊರಿಸ್ತಿದೆ. ಜೊತೆಗೆ ಈಗಾಗಲೇ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರೋದು ಕೂಡ ಇದೇ ಅಪ್ಪ ಮಕ್ಕಳ ಒತ್ತಾಯದ ಫಲವಾಗಿ ಅನ್ನೋದು ಕೂಡ ಚರ್ಚೆ ಆಗ್ತಿದೆ. ಅಮಿತ್ ಶಾ ಎದುರು ಅಪ್ಪ ಮಗ ಮಾಡಿದಂತಹ ಈ ಒತ್ತಾಯ ಮತ್ತು ಆಗ್ರಹದ ಫಲವಾಗಿಯೇ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಇಷ್ಟು ತರಾತುರಿಯಿಂದ ಅನುಮತಿಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ದ್ವೇಷದ ರಾಜಕಾರಣವನ್ನು ಶುರು ಮಾಡಬೇಕು ಅನ್ನುವಂಥ ಸಂದೇಶವನ್ನು ಸಿದ್ದರಾಮಯ್ಯ ಕೊಟ್ಟಿದ್ದು ಕೂಡ ಇದೇ ಕಾರಣಕ್ಕೆ. ಎಲ್ಲವೂ ಕೂಡ ಅಪ್ಪ ಮಗನ ಪ್ಲಾನ್. ಅಪ್ಪ ಮಗ ಏನು ಹೇಳ್ತಾರೋ ಹಾಗೆ ಬಿಜೆಪಿ ನಡೆದುಕೊಳ್ತಾ ಇದೆ. ಇಲ್ಲಿ ಏನಾದರೂ ಮಾಡಿ ಸಿದ್ದರಾಮಯ್ಯನವನ್ನು ಕೆಳಗಿಳಿಸಬೇಕು, ಅಷ್ಟೇ ಅವರ ಅಜೆಂಡಾ.
ಹೀಗಾಗಿ ಸರ್ಕಾರವನ್ನು ಕೆಡುವುದಕ್ಕೆ ಬಿಜೆಪಿಯ ಬೆಂಬಲದ ಜೊತೆಗೆ JDS ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನು ನೇರವಾಗಿ ಹಾಕೋದ್ರ ಮೂಲಕ ಇದಕ್ಕೆ ನೀವು ಬಲಿಯಾಗಬೇಡಿ ಎನ್ನುವಂತಹ ಸಂದೇಶವನ್ನು ಕೂಡ ಶಾಸಕರಿಗೆ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ, ಒಂದು ವೇಳೆ ಇದಕ್ಕೆ ನೀವು ಬಲಿಯಾದರೆ ರಾಜಕಾರಣದಲ್ಲಿ ಮತ್ತಷ್ಟು ಸಂಚಲನ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಅನ್ನುವಂಥದ್ದು ಇಲ್ಲಿ ಸಿದ್ದರಾಮಯ್ಯ ಕೊಟ್ಟಿರುವಂಥ ಸಂದೇಶ. ಅಷ್ಟು ಮಾತ್ರವಲ್ಲ, ಬಿಜೆಪಿ ಮತ್ತು JDSನ ರಣತಂತ್ರ, ಅದರಲ್ಲೂ ಕೂಡ ಅಪ್ಪ ಮಗನ ರಣತಂತ್ರದ ಬಗ್ಗೆನೂ ಕೂಡ ಸಿದ್ದರಾಮಯ್ಯ ತುಂಬ ಅಲರ್ಟ್ ಆಗಿದ್ದಾರೆ ಅನ್ನೋದು ಈಗ ಸಿಗ್ತಿರುವಂಥ ಇನ್ಫಾರ್ಮೇಷನ್ಸ್. ಹೀಗಾಗಿನೇ ಕುಮಾರಸ್ವಾಮಿ ವಿರುದ್ಧ ತನಿಖೆಯ ಅಸ್ತ್ರವನ್ನು ಎತ್ತಿರೋದು ಅನ್ನೋದು ಕೂಡ ಕಟುವಾಸ್ತವ. ನಿಮಗೇನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಯ ಬಗ್ಗೆ? ನಿಮಗೂ ಕೂಡ ಹಾಗೆ ಅನಿಸುತ್ತಾ? ಇನ್ನು 6 ತಿಂಗಳಲ್ಲಿ ಸಿದ್ದು ಸರ್ಕಾರ ಬಿದ್ದು ಹೋಗುತ್ತೆ ಅಂತೇಳಿ ನಿಮ್ಗೆ ಅನಿಸುತ್ತಾ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.